ನಮಸ್ಕಾರ ಗೆಳೆಯರೆ. ಈ ಸಮಯದಲ್ಲಿ ಭಾರತದ ಆಕಾಶದಲ್ಲಿ ಅತಿ ದೊಡ್ಡ ಕ್ರಾಂತಿಯೊಂದು ಸಂಭವಿಸುತ್ತಿದೆ. ಒಂದ್ ಕಡೆ ಈ ಅಮೆರಿಕಾದ ದ್ರೋಹ ಮತ್ತು ಕುತಂತ್ರಗಳು ನಿರಂತರವಾಗಿ ನಡೆಯುತ್ತಿವೆ. ಈ ಅಮೆರಿಕ ಉದ್ದೇಶಪೂರ್ವಕವಾಗಿ ನಮ್ಮ ತೇಜಸ್ ಫೈಟರ್ ಜೆಟ್ ಕಾರ್ಯಕ್ರಮವನ್ನ ವಿಳಂಬಗೊಳಿಸುವುದಕ್ಕಾಗಿ ಅದು ತನ್ನ ಜೆಟ್ ಇಂಜಿನ್ಗಳ ಪೂರೈಕೆಯನ್ನ ನಿಲ್ಲಿಸುತ್ತಿದೆ. ಆದರೆ ಈಗ ಭಾರತವು ಈ ಪಾಶ್ಚಿಮಾತ್ಯ ತಂತ್ರಕ್ಕೆ ಒಂದು ಮಹಾಸ್ಫೋಟದ ಮೂಲಕ ಉತ್ತರ ನೀಡಿದ್ದು ಇದರ ಪ್ರತಿಧ್ವನಿ ವಾಷಿಂಗ್ಟನ್ ಅವರಿಗೆ ಕೇಳ್ತಾ ಇದೆ. ಹೌದು, ನಾವು ಮಾತಾಡ್ತಾ ಇರುವುದು DRDOನ ಒಂದು ರಹಸ್ಯ ಬ್ರಹ್ಮಾಸ್ತ್ರದ ಬಗ್ಗೆ. ಈವರೆಗೆ ಇದನ್ನ ಪ್ರಪಂಚವು ಕೇವಲ ಒಂದು ಪ್ರೋಟೋಟೈಪ್ ಅಂತ ತಿಳಿದಿತ್ತು. ಆದ್ರೆ ಈಗ ಇದು ಒಂದು ಮಿನಿ ಸ್ಟೆಲ್ತ್ ಬಾಂಬರ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಗೆಳೆಯರೆ, ಇದು ಆಕಾರದಲ್ಲಿ ಚಿಕ್ಕದಾದರೂ ಶತ್ರುಗಳು ಊಹಿಸಲು ಸಾಧ್ಯವಿಲ್ಲದಂತಹ ವಿನಾಶವನ್ನ ತರುವ ಒಂದು ವೈಮಾನಿಕ ಯೋಧನಾಗಲಿದೆ. ಹಾಗೂ DRDOದ ಈ ಸ್ಫೋಟಕ ಯೋಜನೆಯ ಬಗ್ಗೆ ತಿಳಿದರೆ ಈ ಚೀನಾ ಪಾಕಿಸ್ತಾನ ಅಷ್ಟೇ ಅಲ್ಲ, ಅಮೆರಿಕ ಕೂಡ ದಿಗ್ಭ್ರಮೆಗೊಳ್ಳಲಿದೆ. ಯಾಕಂದ್ರೆ ಈ ಅಮೆರಿಕ ಇಷ್ಟೆಲ್ಲ ಹೈಟೆಕ್ ತಂತ್ರಜ್ಞಾನ ಹೊಂದಿದ್ರು ಕೂಡ ಇಂತಹ ಸಾಧನೆಯನ್ನ ಯಾವತ್ತಿಗೂ ಮಾಡಿಲ್ಲ. ಹಾಗಾದ್ರೆ ಭಾರತ ಈಗ ವಿಶ್ವದ ಅತಿ ದೊಡ್ಡ ಮಿನಿ ಸ್ಟೆಲ್ತ್ ಬಾಂಬರ್ ಫ್ಯಾಕ್ಟರಿ ಆಗುವುದಕ್ಕಾಗಿ ಹೊರಟಿದೆ. ಸೊ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ವಿನಾಶಕಾರಿ ಶಸ್ತ್ರಾಸ್ತ್ರದ ಹಿಂದಿನ ಸಂಪೂರ್ಣ ಯೋಜನೆಯನ್ನ ನಿಮಗೆ ತಿಳಿಸಲಿದ್ದೇವೆ. ಆದರೆ ಅದಕ್ಕೂ ಮೊದಲು ಭಾರತದ ಈ ಸ್ವದೇಶಿ ಶಕ್ತಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಹೆಮ್ಮೆಯಿಂದ ಜೈ ಹಿಂದ್ ಅಂತ ಟೈಪ್ ಮಾಡುವುದನ್ನ ಮರೆಯದಿರಿ. ಸೊ ಗೆಳೆಯರೆ, DRDOನ ವಿಜ್ಞಾನಿಗಳು ಕಳೆದ ಹಲವು ವರ್ಷಗಳಿಂದ ಭಾರತೀಯ ಸೇನೆಗಾಗಿ ದೇಶದ ಮೊದಲ ಅನ್ಮ್ಯಾನ್ಡ್ ಸ್ಟೆಲ್ತ್ ಡ್ರೋನ್ ಅಂದ್ರೆ ಘಾತಕನ್ನ ಅಭಿವೃದ್ಧಿಪಡಿಸುವಲ್ಲಿ ನಿರತರಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಹಾಗೂ ಇದಕ್ಕಾಗಿ ಘಾತಕ್ನ ಸಣ್ಣ ಪ್ರೋಟೋಟೈಪ್ ಆದ ಸ್ವಿಫ್ಟ್ ಮೇಲೆ ವೇಗವಾಗಿ ಪರೀಕ್ಷೆಗಳನ್ನ ನಡೆಸಲಾಗ್ತಾ ಇದೆ. ಹಾಗೂ ಕಳೆದ ವರ್ಷವೇ ಇದರ 2ನೇ ಯಶಸ್ವಿ ಪರೀಕ್ಷೆಯನ್ನು ಕೂಡ ಪೂರ್ಣಗೊಳಿಸಲಾಗಿದೆ. ಗೆಳೆಯರೆ, ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ DRDOದ ಸ್ವಿಫ್ಟ್ UAV ಆಕ್ಚುಲ್ ಆಗಿ ಘಾತಕ್ ಡ್ರೋನ್ ನ ಒಂದು ಸಣ್ಣ ಗಾತ್ರದ ಪ್ರೋಟೋಟೈಪ್ ಆಗಿದ್ದು ಎಲ್ಲಾ ಪರೀಕ್ಷೆಗಳು ಪೂರ್ಣಗೊಂಡ ನಂತರ ಮುಂದಿನ ಹಂತದ ಬಳಕೆಗೆ ಹೋಗ್ತದೆ. ಸೊ ಅದಕ್ಕಾಗಿ ಈಗ DRDOದ ಒಂದು ಮಾಸ್ಟರ್ ಪ್ಲಾನ್ ಯಾವ ರೀತಿ ಇದೆ ಅಂದ್ರೆ ಈ ಸ್ವಿಫ್ಟ್ UAVಯ ನಿರ್ಣಾಯಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಘಾತಕ್ ಡ್ರೋನ್ ಅನ್ನ ಅಭಿವೃದ್ಧಿಪಡಿಸುವುದರ ಜೊತೆಗೆ ಸ್ವಿಫ್ಟ್ ಅನ್ನು ಕೂಡ ಒಂದು ಮಿನಿ ಬಾಂಬರ್ ಆಗಿ ಪರಿವರ್ತಿಸಲಾಗ್ತಾ ಇದೆ. ಅಂದ್ರೆ ಈಗ ಭಾರತೀಯ ವಾಯುಸೇನೆಗೆ ಒಂದೇ ಯೋಜನೆಯಿಂದ 2 ಸ್ಟೆಲ್ತ್ ಯುದ್ಧ ವಿಮಾನಗಳು ಸಿಗಲಿದ್ದು ಅವು ಕಣ್ಣು ಮಿಟುಕಿಸುವಷ್ಟರಲ್ಲಿ ಶತ್ರುಗಳನ್ನ ಸರ್ವನಾಶ ಮಾಡಲಿವೆ. ಸೊ ಈ ಮಿನಿ ಸ್ಟೆಲ್ತ್ ಬಾಂಬರ್ನ ವೈಶಿಷ್ಟ್ಯಗಳ ಬಗ್ಗೆ ಹೇಳುವುದಾದ್ರೆ ಗೆಳೆಯರೆ, ಮಿನಿ ಬಾಂಬರ್ನ ತೂಕ ಸುಮಾರು 1 ಟನ್ ಇರಲಿದ್ದು ವಿಶೇಷವಾಗಿ ಇದನ್ನ ಶತ್ರುವಿನ ರಕ್ಷಣಾ ಶಕ್ತಿಯನ್ನ ಭೇದಿಸುವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಇದರ ಅತಿ ದೊಡ್ಡ ವಿಶೇಷತೆ ಬಗ್ಗೆ ಹೇಳುವುದಾದ್ರೆ ಇದರ ರೆಡಾರ್ ಕ್ರಾಸ್ ಸೆಕ್ಷನ್ ಎಷ್ಟು ಕಡಿಮೆ ಇರಲಿದೆ ಅಂದ್ರೆ ಈ ಚೀನಾ ಮತ್ತು ಪಾಕಿಸ್ತಾನದ ಅತ್ಯಂತ ಹೈಟೆಕ್ ರೆಡಾರ್ಗಳು ಕೂಡ ಇದನ್ನು ಗುರುತಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಸ್ಟೆಲ್ತ್ ತಂತ್ರಜ್ಞಾನವು ಇದನ್ನ ಶತ್ರು ಪ್ರದೇಶದಲ್ಲಿ ಅದೃಶ್ಯವಾಗಿಸುತ್ತದೆ. ಹಾಗೂ ಇದರಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಂಟರ್ನಲ್ ವೆಪನ್ ಬಿ ಅಲ್ಲಿ ಅಳವಡಿಸಲಾಗ್ತದೆ. ಇದರಿಂದ ಅದರ ಸ್ಟೆಲ್ತ್ ಸಾಮರ್ಥ್ಯವು ಹಾಗೆಯೇ ಉಳಿಯುತ್ತದೆ. ಹಾಗೂ ಈ ಬಾಂಬರ್ ಪ್ರಮಾಣಿತ ಟರ್ಬೋಫ್ಯಾನ್ ಇಂಜಿನ್ ನಿಂದ ಕಾರ್ಯನಿರ್ವಹಿಸಲಿದ್ದು ಇದು ಶತ್ರು ಪ್ರದೇಶದಲ್ಲಿ ಆಳವಾಗಿ ನುಗ್ಗಿ ವಿನಾಶವನ್ನುಂಟು ಮಾಡುವ ಸಾಮರ್ಥ್ಯವನ್ನ ನೀಡುತ್ತದೆ. ಹಾಗೂ ಇದರ ಏರ್ಬೋನ್ ಸಿಸ್ಟಮ್ ಅನ್ನು ಗಾಳಿಯಲ್ಲಿ ಸಂಪೂರ್ಣವಾಗಿ ಸ್ಥಿರವಾಗಿ ಉಳಿದು ಶತ್ರುವಿನ ಮೇಲೆ ನಿಖರವಾದ ದಾಳಿ ಮಾಡುವುದಕ್ಕೆ ವಿನ್ಯಾಸಗೊಳಿಸಲಾಗಿದೆ. ಹಾಗೂ ಇದರ ಅತ್ಯಂತ ಮಾರಕ ಶಕ್ತಿ ಅಂದ್ರೆ ಇದರ 2000 ಕಿಲೋಗ್ರಾಂಗಳಷ್ಟು ಪೇಲೋಡ್. ಈ 200 kg ಪೇಲೋಡ್ ಶತ್ರುವಿನ ಪ್ರಮುಖ ನೆಲೆಗಳು, ಅವರ ಸೈನಿಕರು ಮತ್ತು ಅವರ ಎಲ್ಲಾ ಸಂಚುಗಳನ್ನ ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ಧೂಳಿಪಟ ಮಾಡಲು ಸಮರ್ಥವಾಗಿದೆ. ಹಾಗೂ ಈ ಮಿನಿ ಸ್ಟೆಲ್ತ್ ಬಾಂಬರ್ ಅನ್ನ ಅಭಿವೃದ್ಧಿಪಡಿಸಿದ ನಂತರ ಭಾರತವು ಈ ರೀತಿಯ ಅತ್ಯಾಧುನಿಕ ಮತ್ತು ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ವಿಶ್ವದ ಮೊದಲ ದೇಶವಾಗಲಿದೆ. ಸೊ ಈಗ ಈ ಮಿನಿ ಬಾಂಬರ್ ಭಾರತದ ಕಾರ್ಯತಂತ್ರದ ಶಕ್ತಿಯನ್ನ ಹೇಗೆ ಹೆಚ್ಚಿಸಲಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ಸೊ ಗೆಳೆಯರೆ, ಇದು ನಮ್ಮ ಫಸ್ಟ್ ಟೆರರ್ ಸಾಮರ್ಥ್ಯವನ್ನ ಆಕಾಶಕ್ಕೆ ಕೊಂಡೊಯ್ಯುತ್ತದೆ. ಅಂದ್ರೆ ಯುದ್ಧ ಪ್ರಾರಂಭವಾಗುತ್ತಿದ್ದಂತೆಯೇ ಭಾರತವು ತನ್ನ ದುಬಾರಿ ರಾಫೇಲ್ ಅಥವಾ ಸುಖೋಯ್ 30 ಯುದ್ಧ ವಿಮಾನಗಳನ್ನು ಅಪಾಯಕ್ಕೆ ಸಿಲುಕಿಸುವ ಅಗತ್ಯವಿಲ್ಲ. ಈ ಮಿನಿ ಬಾಂಬರ್ ಮೊದಲು ಶತ್ರುವಿನ ರೆಡಾರ್ಗಳು, ಕಮ್ಯುನಿಕೇಶನ್ ನೆಟ್ವರ್ಕ್ಸ್ಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಯನ್ನ ಪತ್ತೆಯಾಗದೆ ನುಗ್ಗಿ ನಾಶಪಡಿಸುತ್ತದೆ. ಇದರಿಂದ ಶತ್ರುವಿನ ಕಣ್ಣು ಮತ್ತು ಕಿವಿಗಳು ಕೂಡ ಮುಚ್ಚಿ ಹೋಗ್ತವೆ. ಹಾಗೇನೆ ಇದರ ಜಿಯೋಪಾಲಿಟಿಕಲ್ ಐಡೆಂಟಿಟಿ ಬಗ್ಗೆ ಹೇಳುವುದಾದ್ರೆ ಇದು ಜಿಯೋಪಾಲಿಟಿಕಲ್ ಮಟ್ಟದಲ್ಲಿ ಭಾರತಕ್ಕೆ ಹೊಸ ಗುರುತನ್ನ ನೀಡುತ್ತದೆ. ಅಮೆರಿಕದಂತ ದೇಶಗಳು ಭಾರತವು ಅವರ ಸಹಾಯವಿಲ್ಲದೆ ಅವರಿಗಿಂತ ಉತ್ತಮವಾದ ಹೊಸ ಸ್ಟೆಲ್ತ್ ಶಸ್ತ್ರಾಸ್ತ್ರವನ್ನ ನಿರ್ಮಿಸಿದೆ ಅನ್ನೋದನ್ನ ನೋಡಿದಾಗ ಅವರ ಎಲ್ಲಾ ದ್ರೋಹದ ತಂತ್ರಗಳು ವಿಫಲವಾಗ್ತವೆ. ಹಾಗೂ ಭಾರತದ ಮಿಲಿಟರಿ ಶಕ್ತಿಯು ಜಾಗತಿಕ ಮಟ್ಟದಲ್ಲಿ ವಿಶ್ವಾಸಾರ್ಹತೆಯನ್ನ ಪಡೆಯುತ್ತದೆ. ಹಾಗೂ ಈ ಮಿನಿ ಬಾಂಬರ್ ನಮ್ಮ ದೊಡ್ಡ ಮಾನವರಹಿತ ಅಂದ್ರೆ ಅನ್ಮ್ಯಾನ್ಡ್ ನೌಕಾಪಡೆಗೆ
ಗೂಢಚಾರಿ ಮತ್ತು ಅಂಗರಕ್ಷಕನಾಗಿ ಕಾರ್ಯನಿರ್ವಹಿಸುವುದಲ್ಲದೆ ಇದು ಮುಂದೆ ಸಾಗಿ ಶತ್ರುಗಳ ಅಪಾಯಗಳನ್ನು ನಿವಾರಿಸುತ್ತದೆ. ಹಾಗೂ ಇದರಿಂದ ದೊಡ್ಡ ಘಾತಕ ಡ್ರೋನ್ಗಳು ತಮ್ಮ ಮಿಷನ್ ಅನ್ನ ಸುರಕ್ಷಿತವಾಗಿ ಪೂರ್ಣಗೊಳಿಸಬಹುದು. ಗೆಳೆಯರೆ, ಇದು ಭಾರತದ ಮಿಲಿಟರಿ ತಂತ್ರದಲ್ಲಿ ಒಂದು ಹೊಸ ಆಕ್ರಮಣಕಾರಿ ಅಧ್ಯಾಯವಾಗಿದೆ. ಆದರೆ ಈ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಇದು ಕೇವಲ ಒಂದು ಟ್ರೇಲರ್ ಮಾತ್ರ. ಈಗ DRDOದ ನಿಜವಾದ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ಮಾತಾಡೋಣ, ಅಂದರೆ ಘಾತಕ್ ಡ್ರೋನ್ನ ಬಗ್ಗೆ. ಇದು ತನ್ನ ಅಪರಿಮಿತ ಶಕ್ತಿ ಮತ್ತು ವಿಶಿಷ್ಟ ಸ್ಟೆಲ್ತ್ ತಂತ್ರಜ್ಞಾನದೊಂದಿಗೆ ಶತ್ರುಗಳ ಹೃದಯದಲ್ಲಿ ಶಾಶ್ವತವಾಗಿ ಭಯವನ್ನು ಸೃಷ್ಟಿಸುವ ಸಾಮರ್ಥ್ಯವಿರುವ ಮಹಾವಿನಾಶಕಾರಿ ಶಸ್ತ್ರಾಸ್ತ್ರವಾಗಿದೆ. ಗೆಳೆಯರಿ, ಡ್ರೋನ್ ನೋಡಲು ಅಮೆರಿಕಾದ B-2 ಬಾಂಬರ್ನಂತೆ ಕಾಣುತ್ತದೆ. ಇದು ಟೇಕ್ ಆಫ್ ನಿಂದ ಹಿಡಿದು ಲ್ಯಾಂಡಿಂಗ್ ವರೆಗೆ ಪ್ರತಿಯೊಂದು ಕೆಲಸವನ್ನು ತಾನೇ ಮಾಡಬಲ್ಲದು. ಅಂದ್ರೆ ಇದು ಸಂಪೂರ್ಣವಾಗಿ ಆಟೋನಾಮಸ್ ಆಗಿದೆ. ಇದರ ತೂಕ ಸುಮಾರು 15 ಟನ್ ಇರಲಿದ್ದು, ಇದು ತನ್ನೊಳಗೆ ಅತ್ಯಾಧುನಿಕ ಕ್ಷಿಪಣಿಗಳು, ಬಾಂಬ್ಗಳು ಮತ್ತು ಪ್ರಿಸಿಷನ್ ಗೈಡೆಡ್ ವೆಪನ್ಸ್ಗಳನ್ನು ಸಾಗಿಸುವುದಕ್ಕಾಗಿ ಸಮರ್ಥವಾಗಿರ್ತದೆ. ಹಾಗೆಯೇ ಇದರ ರೆಡಾರ್ ಕ್ರಾಸ್ ಸೆಕ್ಷನ್ ಎಷ್ಟು ಕಡಿಮೆ ಇರಲಿದೆ ಅಂದರೆ ಚೀನಾ ಮತ್ತು ಪಾಕಿಸ್ತಾನದ ರೆಡಾರ್ಗಳು ಇದನ್ನು ಗುರುತಿಸಲು ಸಾಧ್ಯವೇ ಇಲ್ಲ. ಹಾಗೂ ಇದರ ಕಾರ್ಯಕ್ಷಮತೆ ಬಗ್ಗೆ ಹೇಳುವುದಾದರೆ ಇದು ಆಕಾಶದಲ್ಲಿ 30,000 ಅಡಿ ಎತ್ತರದವರೆಗೆ ಹಾರಲು ಸಮರ್ಥವಾಗಿರ್ತದೆ. ಇದರಿಂದ ಇದು ಶತ್ರುಗಳ ವ್ಯಾಪ್ತಿಯಿಂದ ಸಂಪೂರ್ಣವಾಗಿ ದೂರ ಉಳಿಯುತ್ತದೆ. ಹಾಗೇನೇ ಇದರ ರೇಂಜ್ ಬಗ್ಗೆ ಹೇಳುವುದಾದರೆ ಗೆಳೆಯರೆ, 4 ಮೀಟರ್ ಉದ್ದ ಮತ್ತು 5 ಮೀಟರ್ ವಿಂಗ್ ಸ್ಪ್ಯಾನ್ ಹೊಂದಿರುವ ಈ ಡ್ರೋನ್ 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆರ್ಡರ್ಗಳನ್ನು ಪಡೆಯಬಹುದು ಮತ್ತು ನಿರಂತರವಾಗಿ 10 ಗಂಟೆಗಳವರೆಗೆ ಆಕಾಶದಲ್ಲಿ ಹಾರಾಟ ನಡೆಸಬಲ್ಲದು. ಹಾಗೆಯೇ ಇದರ ಸ್ಟೆಲ್ತ್ ವೈಶಿಷ್ಟ್ಯವು ಎಷ್ಟೊಂದು ಪ್ರಬಲವಾಗಿದೆ ಅಂದರೆ ಇದು ಶತ್ರುಗಳ ಪ್ರದೇಶದೊಳಗೆ ಪತ್ತೆಯಾಗದೆ ಆಳವಾಗಿ ತಲುಪಿ ಅಲ್ಲಿ ಭೀಕರ ಹಾನಿಯನ್ನುಂಟು ಮಾಡಬಲ್ಲದು. ಗೆಳೆಯರೆ, ಘಾತಕ್ ಡ್ರೋನ್ನ ಈ ಆಗಮನವು ಭಾರತದ ಮಿಲಿಟರಿ ಇತಿಹಾಸದಲ್ಲಿ ಖಂಡಿತವಾಗಿಯೂ ಒಂದು ಹೊಸ ಅಧ್ಯಾಯವನ್ನ ಸೇರಿಸಲಿದೆ. ಇದು ಶತ್ರುಗಳ ಕಣ್ಣಿಗೆ ಮಣ್ಣೆರಚುವುದು ಅಷ್ಟೇ ಅಲ್ಲದೆ ಅವರ ದುರುದ್ದೇಶಪೂರಿತ ಯೋಜನೆಗಳನ್ನು ವಿಫಲಗೊಳಿಸುವಲ್ಲಿ ಒಂದು ದೃಢವಾದ ಪರಿಹಾರವಾಗಿ ಸಾಬೀತಾಗ್ತದೆ. ಸೊ ಈ ಮಹಾವಿನಾಶಕಾರಿ ಡ್ರೋನ್ ಬಂದ ನಂತರ ಭಾರತದ ಕಾರ್ಯತಂತ್ರದಲ್ಲಿ ಆಗುವ ಅತಿ ದೊಡ್ಡ ಬದಲಾವಣೆ ಅಂದ್ರೆ ನೋ ಕಾಂಟ್ಯಾಕ್ಟ್ ವಾರ್ಫೇರ್ ಸಾಮರ್ಥ್ಯ. ಇದರರ್ಥ ಭಾರತವು ಈಗ ತನ್ನ ಪೈಲಟ್ಗಳನ್ನ ಅಪಾಯಕ್ಕೆ ಸಿಲುಕಿಸದೆ ಶತ್ರುವಿನ ಯಾವುದೇ ಬಲವಾದ ನೆಲೆಯನ್ನ ನಿಖರತೆ ಮತ್ತು ಸ್ಟೆಲ್ತ್ನೊಂದಿಗೆ ನಾಶಪಡಿಸಬಲ್ಲದು. ಹಾಗೂ ಇದು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಭಾರತೀಯ ಸೇನೆಗಳು ಇನ್ನು ಮುಂದೆ ಕೇವಲ ರಕ್ಷಣಾತ್ಮಕವಾಗಿಲ್ಲ, ಆದರೆ ಭಾರಿ ಆಕ್ರಮಣಕಾರಿ ಮೋಡ್ನಲ್ಲಿವೆ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಕೊಡುತ್ತದೆ. ಯಾಕಂದ್ರೆ ಈ ಘಾತಕ ಶತ್ರುವಿನ ಯಾವುದೇ ದೊಡ್ಡ ತಯಾರಿಯನ್ನ ಅದು ಪ್ರಾರಂಭವಾಗುವ ಮೊದಲೇ ಮುಗಿಸುವ ಶಕ್ತಿಯನ್ನ ಹೊಂದಿದೆ. ಇದರ ಶಕ್ತಿ ಮತ್ತು ಹೊಡೆತದ ಸಾಮರ್ಥ್ಯವು ಎಷ್ಟೊಂದು ವಿನಾಶಕಾರಿಯಾಗಿರ್ತದೆ ಅಂದರೆ ಇದರ ಒಂದು ಝಲಕ್ನಿಂದಲೇ ಶತ್ರುವಿನ ಆತ್ಮವು ನಡುಗುತ್ತದೆ. ಹಾಗೂ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಈ ಸಂಪೂರ್ಣ ತಂತ್ರಜ್ಞಾನವು ಭಾರತದಲ್ಲೇ ಸೃಷ್ಟಿಯಾಗಿರುವುದು. ಅದಕ್ಕಾಗಿ ಗೆಳೆಯರೆ, ಇದೇ ಹೊಸ ಭಾರತದ ಶಕ್ತಿ ಮತ್ತು ನಮ್ಮ ವಿಜ್ಞಾನಿಗಳ ಮಾಸ್ಟರ್ ಮೈಂಡ್ ಒಂದ್ ಕಡೆ ಮಿನಿ ಬಾಂಬರ್ ಸ್ವಿಫ್ಟ್ ಶತ್ರುಗಳನ್ನು ಗೊಂದಲಗೊಳಿಸಿ ಅವರ ರಕ್ಷಣೆಯನ್ನ ಭೇದಿಸುತ್ತದೆ ಮತ್ತು ಇನ್ನೊಂದು ಕಡೆ ಘಾತಕ ಡ್ರೋನ್ ಅಂತಿಮ ಮತ್ತು ನಿರ್ಣಾಯಕ ಮಹಾದಾಳಿಯನ್ನ ಮಾಡ್ತದೆ. ಈ ಪ್ರಬಲ ವಿನಾಶಕಾರಿ ಜೋಡಿಯ ಶಕ್ತಿಯನ್ನು ಚೀನಾ ಮತ್ತು ಪಾಕಿಸ್ತಾನ ಅಷ್ಟೇ ಅಲ್ಲದೆ ಅಮೆರಿಕ ಮತ್ತು ಇತರೆ ಮಹಾಶಕ್ತಿಗಳು ಕೂಡ ಒಪ್ಪಿಕೊಳ್ಳಬೇಕಾಗ್ತದೆ. ಹಾಗೂ ಇದು ಭಾರತದ ಕಾರ್ಯತಂತ್ರದ ಅವಲಂಬನೆಯನ್ನ ಶಾಶ್ವತವಾಗಿ ಕೊನೆಗೊಳಿಸುತ್ತದೆ. ಸೊ ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾರತವು ಈಗ ಸಂಪೂರ್ಣವಾಗಿ ಸ್ವದೇಶಿ ಶಸ್ತ್ರಾಸ್ತ್ರಗಳ ಮೇಲೆ ಗಮನ ಹರಿಸಿ ಅಮೆರಿಕದ ದ್ರೋಹವನ್ನು ಶಾಶ್ವತವಾಗಿ ನಿರ್ಲಕ್ಷಿಸಬೇಕೆ ಅಥವಾ ಬೇರೆಯವರ ಮೇಲೆ ಅವಲಂಬಿತವಾಗಿರಬೇಕೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿ. ಹಾಗೂ ಇನ್ನು ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.